ಶೈಲಿ ಅನ್ನುವಾಗ ಮತ್ತೆ ಕಾಂಗ್ರೆಸ್ ಬರ್ತಾ ಇದೆಯಲ್ಲ, ಈ ಎಲ್ಲ ನಾಯಕರು ಮತ್ತೆ ಮರಳಿ ಕಾಂಗ್ರೆಸ್ ಹೋಗ್ತಾ ಇದ್ದಾರಲ್ಲ, ಮುಂದೆ ಏನು ಅನ್ನುವಂಥ ಚಿಂತಿಸೋದು. ಯಾಕಂದರೆ ಎಷ್ಟೋ ನೀವು ಪ್ರಯತ್ನ ಮಾಡಿದ್ರು ಒಂದಿಲ್ಲ ಒಂದು ಕಡೆ ಹೊಸ ಸಮಸ್ಯೆ ಆಗಿ ಉದ್ಭವ ಆಗಿ ಮುಂದೆ ಬಂದು ನಿಲ್ತಾ ಇದೆ ಅನ್ನುವಂಥ, ಇವತ್ತು ತಾವು ಮಾಡಿದ್ದೊಂದು ಆಗ್ತಾ ಇರೋದು ಇನ್ನೊಂದು ಅನ್ನುವಂಥ ಆತಂಕನೂ ಮೋದಿ ಮತ್ತು ಶಾರ್ ಅವರಲ್ಲಿ ಕಾಡ್ತಾ ಇರೋದನ್ನು ನಿಶ್ಚಿತನ ಅನ್ನೋದು ಅಷ್ಟು ಮಾತಾಡುವಂಥ ವಿಷಯ ಆಗಿದೆ. ಏನೂ ಇರಲಿ, ಮಮತಾ ಬ್ಯಾನರ್ಜಿ ಅವ್ರ ಮೇಲೆ ಅಥವಾ ಅವ್ರ ಪಾರ್ಟಿ ಮೇಲೆ ವೆಸ್ಟ್ ಬೆಂಗಾಲ್ದಲ್ಲಿ ನಡೆದುಕೊಂಡಂಥ ರೀತಿ ನಿಜವಾಗಿಯೂ ಖಂಡನೀಯ. ಯಾಕಂದ್ರೆ ವಿರೋಧ ಪಕ್ಷ ಇರಬೇಕಂತೇಳಿ ಪ್ರಜಾಪ್ರಭುತ್ವದ ಒಂದು ದೊಡ್ಡ ಗುಣಧರ್ಮ. ಅಂಥ ಪ್ರಸಂಗದಲ್ಲಿ ವಿರೋಧ ಪಕ್ಷವನ್ನು ಇಲ್ಲ ಮಾಡಿಸ್ಬೇಕಪ್ಪ, ಅದನ್ನು ಇಲ್ಲಾಗಿಸ್ಬೇಕು ಅನ್ನುವಂಥ ದಿಶೆಯಲ್ಲ ನಮ್ಮ ಬಿ ಜೆ ಪಿಗರು, ಅದರಲ್ಲೂ ಈ ಒಂದು ಹಿಂದುತ್ವವಾದಿಗಳು ಬೆನ್ನತ್ತಿದ್ದು ಇವತ್ತು ಈ ದೇಶದ ಪ್ರಜಾಪ್ರಭುತ್ವ ಉಳಿತದನ ಭವಿಷ್ಯದಲ್ಲಿ ಅನ್ನುವಂಥ ಒಂದು ಮಾತು. ಏನಿರಲಿ, ಮಮತಾ ಬ್ಯಾನರ್ಜಿ ಅವರಂತೂ ಈಗ ಒಂದು ಕಠೋರ ನಿರ್ಧಾರ ಮಾಡಿದ್ದಾರೆ. ಅವ್ರಿಗೂ ನೋವು ಆಗಿರಬೇಕಿಲ್ಲ ಅಂತಾರೆ. ಯಾಕಂದ್ರೆ ಯಾವ ಕಾಂಗ್ರೆಸ್ನ ವಿರುದ್ಧ ಹೋರಾಡಿ ತೃಣಮೂಲ ಕಾಂಗ್ರೆಸ್ ಮಾಡಿದ್ರು, ಇವತ್ತು ಮತ್ತು ಕಾಂಗ್ರೆಸ್ ಬಂದ ಪ್ರಸಂಗ ಬಂತು, ಮತ್ತು ಹಾಗೆ ಇರೋಗಿದ್ರು ಪಕ್ಷ ಪೂರ ಒಳಗೆ ಛಿದ್ರಾಗಿ ಹೋಗಿದ್ಲು. ಅಟ್ಲೀಸ್ಟ್ ಅವ್ರನ್ನ ಮರ್ಜ್ ಆದ್ರೆ ಒಂದಿಷ್ಟು ಉಳಿದ್ರೆ ಉಳಿತದಪ್ಪ, ನಮಗೆ ಅಧಿಕಾರ ಉಳಿತದೆ. ಅಧಿಕಾರ ಇದ್ರೆ ನಾವು ಬೇಕಾದ ಮಾಡ್ಬೋದು.